4 ತಾಸಿನಲ್ಲಿ ಪರಿಹಾರ, 2 ಗಂಟೆಯಲ್ಲಿ ಪರಿಹಾರ, ಕ್ಷಣಕ್ಕೆ ನಮ್ಮ ಢೋಂಗಿಗಳು ಸಿಗ್ತಾರೆ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಡಾಕ್ಟರ್ ಪವನ್ ಜೋಶಿ. ನಮ್ಮ ಯೂಟ್ಯೂಬ್ ಚಾನಲ್ ಜೋಶಿಸ್ ಆಸ್ಟ್ರೋಸ್ಕೋಪ್ ಆರಂಭವಾಗಿ ಸುಮಾರು ಒಂದು 5 ತಿಂಗಳ ಕಾಲ ಮುಗಿದಿದೆ. ಈ 5 ತಿಂಗಳ ಕಾಲದಲ್ಲಿ 50ಕ್ಕೂ ಹೆಚ್ಚು ವಿಡಿಯೋಗಳನ್ನ ನಾವು ಮಾಡಿ ಜ್ಯೋತಿಷ್ಯ ಶಾಸ್ತ್ರದ ಜಾಗೃತಿಯನ್ನ ಮೂಡಿಸುವ ಕಾರ್ಯಕ್ರಮಗಳನ್ನ ನೀಡ್ತಾ ಬಂದಿದ್ದೇವೆ. ಜನರಿಗೆ ಆ ಕಾರ್ಯಕ್ರಮಗಳು ಇಷ್ಟವಾಗಿದೆ. ಜನರು ನಮ್ಮ ಜೊತೆ ನೇರವಾಗಿ ಸಂಪರ್ಕದಲ್ಲಿ ಬಂದು ಸಂದರ್ಶನ ಮಾಡಿದ್ದಾರೆ, ಮಾತನಾಡಿದ್ದಾರೆ, ಕಮೆಂಟ್ ಗಳನ್ನ ಹಾಕಿದ್ದಾರೆ, ಅಭಿಪ್ರಾಯಗಳನ್ನು ತಿಳಿದಿದ್ದಾರೆ, ಇವೆಲ್ಲವನ್ನೂ ಮಾಡಿದ್ದಾರೆ. ಆದರೆ ನಮ್ಮ ಶಾಸ್ತ್ರದ ನಮ್ಮ ಯೂಟ್ಯೂಬ್ ಚಾನಲ್ ಮುಖ್ಯ ಉದ್ದೇಶವೇನೆಂದರೆ ಮುಂಬರುವ ದಿನಗಳಲ್ಲಿಯೂ ಕೂಡ ಜ್ಯೋತಿಷ್ಯದಲ್ಲಿರ್ತಕ್ಕಂತಹ ವಿಷಯಗಳಿಗೆ ನಿಷ್ಪಕ್ಷಪಾತವಾಗಿ ಸ್ಪಷ್ಟವಾದ ನೇರವಾದ ಉತ್ತರವನ್ನು ನೀಡುವಂತಹ ಪ್ರಯತ್ನ. ಅದು ಸಾಡೆ ಸಾತಿ ಬಗ್ಗೆ ಆಗಿರ್ಬೋದು, ಮಂಗಳ ಗ್ರಹದ ಬಗ್ಗೆ ಆಗಿರ್ಬೋದು, ಮಂಗಳ ದೋಷದ ಬಗ್ಗೆ ಆಗಿರ್ಬೋದು, ಹುಟ್ಟಿದ ನಕ್ಷತ್ರಗಳ ಬಗ್ಗೆ ಆಗಿರ್ಬೋದು, ಮುಹೂರ್ತಗಳ ಬಗ್ಗೆ ಆಗಿರ್ಬೋದು, ಯಾವುದೇ ವಿಷಯದಲ್ಲಿಯೂ ಕೂಡ ಇರುವ ದ್ವಂದ್ವವನ್ನ ಬಗೆಹರಿಸುವ ಪ್ರಯತ್ನವನ್ನೇ ನಾವು ಮಾಡ್ತಾ ಬಂದಿದ್ದೇವೆ. ಈ ನಮ್ಮ ಜೋಶಿಸ್ ಆಸ್ಟ್ರೋಸ್ಕೋಪ್ ಯೂಟ್ಯೂಬ್ ಚಾನಲ್ ಹುಬ್ಬಳ್ಳಿಯ ಧಾರವಾಡ ಜಿಲ್ಲೆಯಲ್ಲಿ ನೆಲೆಯಾಗಿದೆ. ಇದನ್ನ ನಾವು ಇಲ್ಲಿ ನಮ್ಮ ಜ್ಯೋತಿಷ್ಯ ಕಾರ್ಯಾಲಯ, ಜ್ಯೋತಿಷ್ಯ ಸಂದರ್ಶನ, ಸಮಾಲೋಚನೆ ಇವೆಲ್ಲವೂ ಮಾಡ್ತೀವಿ. ಭಾನುವಾರ ಒಂದು ಬಿಟ್ಟು ಬಾಕಿ ಎಲ್ಲ ದಿನಗಳ ಕಾಲ ನಾವು ಹುಬ್ಬಳ್ಳಿಯಲ್ಲಿ ಮಾಡ್ತೀವಿ. ಹುಬ್ಬಳ್ಳಿಯ ಹಳೆ ಬಸ್ ಸ್ಟ್ಯಾಂಡ್ ಹತ್ತಿರದಲ್ಲಿಯೇ ನಮ್ಮ ಕಚೇರಿ ಬರ್ತದೆ. ನಾವು ಇವತ್ತಿನ ದಿನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮಗೆ ನಮ್ಮ ಕಚೇರಿಗಳಲ್ಲಿ ಆಗುವ ಅನುಭವಗಳ ಬಗ್ಗೆ ನಾವು ಮಾತಾಡ್ತೀವಿ. ಉದಾಹರಣೆಗೆ, ಜ್ಯೋತಿಷ್ ಶಾಸ್ತ್ರವನ್ನ ನಾವು ನಂಬಿ ನಮ್ಮ ನಿರ್ಣಯಗಳನ್ನು ತಗೋಬಹುದೇನು? ಜ್ಯೋತಿಷ್ಯ ಅನ್ನುವ ಅದು ಪಾರದರ್ಶಕವಾಗಿದೆಯೋ, ಅಸ್ಪಷ್ಟವಾಗಿದೆಯೋ, ಕ್ಲಿಷ್ಟವಾಗಿದೆಯೋ, ದ್ವಂದ್ವವಾಗಿದೆಯೋ, ನಂಬಿಕೆಗೆ ಅರ್ಹವಾಗಿದೆಯೋ ಇಲ್ಲವೋ, ಈ ಒಂದು ಕ್ಲಿಷ್ಟ ಸ್ಥಿತಿಯಲ್ಲಿರುವಂತಹ ಈ ಶಾಸ್ತ್ರವನ್ನ ನಂಬಿ ಅವಲಂಬಿಸಿ ಯಾರು ಈ ಶಾಸ್ತ್ರವನ್ನ ಕಲಿತಿರುತ್ತಾರೋ ಅವರನ್ನ ನಂಬಿ ನಾವು ನಮ್ಮ ಜೀವನದ ನಿರ್ಣಯಗಳನ್ನು ತಗೋಬಹುದೇನು? ಅಷ್ಟು ರಿಲಯಬಲ್ ಹೌದೇನು ಇದು ಜ್ಯೋತಿಷ್ಯ ಶಾಸ್ತ್ರ? ಬಹಳ ಮುಖ್ಯ. ಮತ್ತೆ ಶಾಸ್ತ್ರವು ಯಾವ ರೀತಿ ನಮಗೆ ನಮ್ಮ ಕಷ್ಟಗಳ ಬಗ್ಗೆ ಸಹಾಯ ಮಾಡ್ತದ? ನನ್ನ ಕಷ್ಟಗಳ ಬಗ್ಗೆ ನನಗ್ ಗೊತ್ತು. ಯಾಕಂತಂದ್ರ ನನ್ನ ಕಷ್ಟಗಳಿಗೆ ನಾನೇ ಕಾರಣ ಆಗಿರ್ತೀನಿ. ನನ್ನಲ್ಲಿರ್ತಕ್ಕಂಥ ದೋಷಗಳೇ ಕಾರಣ ಆಗಿರ್ತದೆ, ಅಥವಾ ನನ್ನಲ್ಲಿರ್ತಕ್ಕಂಥ ಕೊರತೆಯೇ ಕಾರಣ ಆಗಿರ್ತದೆ. ಅತಿಯಾದ ಆಸೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಅದಕ್ಕೆ ನಾವು ಆಧ್ಯಾತ್ಮಿಕ ತಾಪ ಅಂತ ಕರಿತೇವೆ. ಎಲ್ಲವೂ ನನ್ನ ಒಂದು ಅಪೇಕ್ಷೆ, ಇಷ್ಟಾರ್ಥ, ನನಗೆ ಬೇಕು, ಬಯಸಿರೋದ್ರಿಂದಲೇ ಎಲ್ಲ ಸಮಸ್ಯೆಗಳು ಬಂದಿರ್ತದೆ. ನಾವೊಬ್ಬ ದೊಡ್ಡ ವಿದ್ಯಾವಂತನಾಗಬೇಕು, ಶ್ರೇಯಸ್ಸನ್ನ, ಹೆಸರನ್ನ, ಕೀರ್ತಿಯನ್ನ ಗಳಿಸಬೇಕು ಅಂದಾಗ ಬಹಳಷ್ಟು ಕಷ್ಟಪಟ್ಟು ಓದ್ಲಿಕ್ಕೆ ಶುರು ಮಾಡ್ತೇನೆ. ಓದುವಾಗ ಕಷ್ಟಗಳು ಬರ್ತಾವ, ಆಪತ್ತುಗಳು ಬರ್ತಾವ, ಅಪಮಾನ ಅವಮಾನಗಳು ಬರ್ತಾವ, ವಿಷಯಗಳು ಅರ್ಥ ಆಗೋದಿಲ್ಲ, ಹಸಿವು, ನೀರು, ನಿರಡಿಕೆ ಅರ್ಥ ಆಗೋದಿಲ್ಲ, ಜ್ವರ, ವ್ಯಾಧಿ, ರೋಗಗಳು ಬರ್ತಾವ. ಹೀಗೆ ಏನಾದರೂ ಒಂದು ಸಾಧಿಸಬೇಕು ಅಂತ ಹಠ ತೊಟ್ಟಾಗ, ಪಣ ತೊಟ್ಟಾಗ, ದಾರಿಯಲ್ಲಿ ಹೋಗ್ಬೇಕಾದಾಗ ವಿಘ್ನಗಳು, ಕಷ್ಟಗಳು, ಶ್ರೇಯಾಂಸಿ ಬಹುವಿಜ್ಞಾನಿ ಅವು ಬಂದೇ ಬರ್ತಾವ. ಅವು ಯಾವತ್ತೂ ತಪ್ಪಿದ್ದಲ್ಲ. ಹಂಗಾಗಿ ನಾನು ಅಪೇಕ್ಷೆ ಪಟ್ಟೇನಿ ಅಂತಂದ ಮೇಲೆ ಅದನ್ನು ಪಡೆಯುವವರೆಗೂ ಪ್ರಯತ್ನ ನಂದಿರ್ಬೇಕು, ಪ್ರತಿಫಲ ಭಗವಂತಂದಿರ್ತದೆ. ಅಂದ್ರೆ ಎಲ್ಲವೂ ಕರ್ಮಾನುಸಾರವಾಗಿ ನಡೀತಾ ಇರ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನ, ಎಲ್ಲವೂ ಪೂರ್ವ ನಿಶ್ಚಿತ ಅಂತ ಹೇಳ್ತಾನ. ಅನೇಕ ನಮ್ಮ ಸುಭಾಷಿತ ಶ್ಲೋಕಗಳಲ್ಲಿ ಬರ್ತದ, ತಾಯಿಯ ಗರ್ಭದಲ್ಲಿದ್ದಾಗಲೇ ಆಯು ಕರ್ಮಂಚ ವಿತ್ತಂಚ ಮರಣ ಮನ್ನಮೈವಚ. ಈ ಪಂಚೈತಾನಿ ಸೃಜಂತಿ 5 ತಾಯಿಯ ಗರ್ಭದಲ್ಲಿದ್ದಾಗ ನಿರ್ಣಯ ಬಿಡ್ತದ. ಆಯು, ಕರ್ಮ, ವಿತ್ತ, ಅನ್ನ, ಮರಣ. ಮತ್ತೆಲ್ಲವೂ ತಾಯಿಯ ಗರ್ಭದಲ್ಲಿದ್ದಾಗೆ ಪೂರ್ವ ನಿಶ್ಚಿತ ಆದ್ಮೇಲೆ ಜ್ಯೋತಿಷ್ಯದ ಅವಶ್ಯಕತೆ ಏನದ? ನಮ್ಮ ಹಣೆ ಬರದಾಗ ಇದಾಗುವುದ ಅಂತಂದ್ಮೇಲೆ ಶಾಸ್ತ್ರ ನಮ್ಗೇನ್ ಸಹಾಯ ಮಾಡ್ತದ? ಎಲ್ಲವೂ ನಾನು ಪಡ್ಕೊಂಡ್ ಬಂದಿದ್ದೆ, ನನ್ನ ಜನ್ಮಾಂತರವಾಗಿ ನಾನು ಮಾಡಿದ ಪುಣ್ಯ, ನಾನು ಮಾಡಿದ ಪಾಪದ ಫಲವನ್ನೇ ನಾನು ಅನುಭವಿಸ್ತೀನಿ ಅಂತ ಆದ್ರೆ, ನಾನು ಜನ್ಮಾಂತರವಾಗಿ ಕಟ್ಟಿಕೊಂಡು ಬಂದದ್ದನ್ನು ನಾನು ಅನುಭವಿಸ್ತೀನಿ. ನನ್ನ ಹಣೆ ಬಾರದಲ್ಲಿ ಮಕ್ಕಳ ಭಾಗ್ಯ ಇಲ್ಲ, ನನ್ನ ಹಣೆ ಬಾರದಲ್ಲಿ ವೈವಾಹಿಕ ಸುಖ ಇಲ್ಲ, ನನ್ನ ಹಣೆ ಬಾರದಲ್ಲಿ ದುಡ್ಡಿಲ್ಲ, ನನ್ನ ಹಣೆ ಬಾರದಲ್ಲಿ ಒಳ್ಳೆ ಆರೋಗ್ಯ ಇಲ್ಲ, ಅಥವಾ ನನ್ನ ಹಣೆ ಬಾರದಲ್ಲಿ ಜೀವನದಲ್ಲಿ ಅಧಿಕಾರ, ಅಂತಸ್ತು, ಸಂಪತ್ತು, ಸಮೃದ್ಧಿ, ವೈಭವ ಇಲ್ಲ ಅಂದಾಗ ನಾ ಎಷ್ಟೇ ಪರಿಶ್ರಮ ಪಟ್ಟರೂ ಅದು ನನಗೆ ದೊರಕುವುದಿಲ್ಲ ಅಂದ ಮೇಲೆ ಭಾರತೀಯ ಸನಾತನ ಹಿಂದೂ ಧರ್ಮ ಕರ್ಮ ಮಾರ್ಗಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತದಂತಾದ್ರೆ ಈ ಜ್ಯೋತಿಷ್ಯದ ಪಾತ್ರ ಎಲ್ಲಿ ಬಂತು? ಜ್ಯೋತಿಷ್ಯ ಅನ್ನುವುದು ಕೂಡ ಒಂದು ಶಾಸ್ತ್ರ. ಅನೇಕ ಶಾಸ್ತ್ರಗಳಲ್ಲಿ ಅದು ಒಂದು ಶಾಸ್ತ್ರ. ಅದು ನಮಗೆ ಕೆಲವು ಸಂದರ್ಭಗಳಲ್ಲಿ ನಾವು ದ್ವಂದ್ವದಲ್ಲಿದ್ದಾಗ
ನಮ್ಮ ಪರಿಶ್ರಮ, ನಮ್ಮ ಪ್ರಯತ್ನ, ನಮ್ಮ ಸಾಧನೆ, ನಮ್ಮ ಸಂಘರ್ಷಕ್ಕೆ ಪ್ರತಿಫಲ ಸಿಗದೇ ಇದ್ದ ಸಂದರ್ಭದಲ್ಲಿ ನಾವೆಲ್ಲೋ ತಪ್ಪು ಮಾಡ್ತಾ ಇದ್ದೀವಿ. ನಾವು ಮಾಡ್ತಾ ಇರೋ ತಪ್ಪು ನಮ್ಗೆ ಕಾಣ್ತಾ ಇಲ್ಲ, ನಮ್ಮ ತಪ್ಪಿನ ಅರಿವು ನಮಗಾಗ್ತಾ ಇಲ್ಲ. ಯಾವುದು ತಪ್ಪು ದಾರಿಯಲ್ಲಿ ಹೊಂಟೀವಿ, ತಪ್ಪು ಪ್ರಯತ್ನ ಮಾಡ್ತಾ ಇದ್ದೇವಿ, ತಪ್ಪು ಚಿಂತನೆಯನ್ನ ಮಾಡ್ತಾ ಇದ್ದೇವಿ, ಏನೋ ಕೊರತೆ ಇದೆ ಅಂದಾಗ ಅಲ್ಲಿ ಜ್ಯೋತಿಷ್ಯ ತನ್ನ ಪಾತ್ರವನ್ನ ಅಭಿನಯಿಸಿ ನಿನಗೆ ಸರಿಯಾದ ಮಾರ್ಗದರ್ಶನವನ್ನು ಮಾಡ್ತದೆ. ಕತ್ತಲೆಯಲ್ಲಿರುವ ನಿನಗೆ ಸರಿಯಾದ ದಾರಿಯನ್ನು ತೋರಿಸ್ತದೆ. ಹೀಗಾಗಿ ನಮ್ಮಲ್ಲಿ 9 ಗ್ರಹಗಳು, 12 ರಾಶಿಗಳು, 12 ಭಾವಗಳು, 27 ನಕ್ಷತ್ರಗಳು, ಒಂದೊಂದು ನಕ್ಷತ್ರಕ್ಕೆ 4 ಪಾದಗಳು, ಹೀಗೆ ಅನೇಕ ರೀತಿಯ ಒಂದು ಯೋಜನೆಯನ್ನು ಮಾಡಿ ಎಲ್ಲದಕ್ಕೂ ಒಂದು ಕಾರಕತ್ವಗಳ ಸಿಗ್ನಿಫಿಕೇಶನ್ ಗಳನ್ನು ಕೊಟ್ಟರು. ಸೂರ್ಯ ಪಿತೃಕಾರಕ, ರಕ್ತಕಾರಕ, ಆತ್ಮಕಾರಕ, ಹಿಂಗೆ ಸಿಟ್ಟಿನ ಕಾರಕ, ಅಧಿಕಾರದ ಕಾರಕ, ಈ ಅನೇಕ, ಹೃದಯದ ಕಾರಕ, ಕೆಂಪು ಬಣ್ಣದ ಕಾರಕ, ಎತ್ತರದ ದೇಹದ ಕಾರಕ, ಉದ್ದಿನ ಮುಖ, ಗೋಧಿ ಬಣ್ಣ, ಇವೆಲ್ಲದರ ಕಾರಕ, ಸ್ವಲ್ಪ ಸಿಟ್ಟಿನ ಸ್ವಭಾವ, ನೇರವಾಗಿ ಮಾತನಾಡುವುದು, ಸ್ಪಷ್ಟವಾಗಿ ಮಾತನಾಡುವುದು, ಅಧಿಕಾರದಿಂದ ಮಾತನಾಡುವುದು, ಎಲ್ಲ ಆಟಿಟ್ಯೂಡ್, ಎಟಿಕೇಟ್ಸ್ ಅನ್ನು ತರುವಂತಹ ಸ್ವಭಾವ ಸೂರ್ಯನದಾಗಿರ್ತದೆ. ಆ ಸೂರ್ಯನಿಗೆ ಬೇರೆ ಬೇರೆ ನಕ್ಷತ್ರಗಳ ಯೋಜನೆ ಆದಾಗ ಮತ್ತೆ ಮತ್ತೆ ಸ್ವಭಾವದಲ್ಲಿ ಬದಲಾವಣೆ ಬರ್ತಾ ಹೋಗ್ತದೆ. ಹಿಂಗೆ ಕಾರಕತ್ವಗಳ ಅನುಸಾರವಾಗಿ ಜ್ಯೋತಿಷ್ಯ ಶಾಸ್ತ್ರ ಮನುಷ್ಯನಿಗೆ ಕೇವಲ ದಾರಿದೀಪ ಆಗ್ತದೆ, ಅಂದ್ರೆ ಡೈರೆಕ್ಷನ್ ಕೊಡ್ತದ. ಜ್ಯೋತಿಷ್ ಶಾಸ್ತ್ರದಲ್ಲಿ ಸಮಸ್ಯೆಗಳು ಇಲ್ಲ, ಅದಕ್ಕೆ ಪರಿಹಾರಗಳು ಇಲ್ಲ, ಅದು ಕೇವಲ ಮಾರ್ಗಸೂಚಿ. ಸರ್ ನಾನು ಬಹಳ ಹೊತ್ತಾಯ್ತು ಸರ್, ಅಡ್ರೆಸ್ ಹುಡುಕ್ತಾ ಇದ್ದೀನಿ, ನಂಗೆ ಸಿಗ್ತಾ ಇಲ್ಲ. ಅಲ್ಲೇ ಯಾರೋ ಒಬ್ರು ಇರ್ತಾರೆ, ಅವರು ಆ ಏರಿಯಾದಲ್ಲಿ. ಅವ್ರಿಗೆ ಕೇಳಿದಾಗ, ಸರ್ ಈ ವಿಳಾಸನ ಒಂದ್ ಕೆಲಸ ಮಾಡಿ, ನೀವು ಹೀಗೆ ಹೋಗಿ ಅಲ್ಲಿ ನಿಮ್ಮ ವಿಳಾಸ ಸಿಗತ್ತೆ. ಅವನು ನಿಮಗೆ ದೈವಜ್ಞದ ಸ್ವರೂಪದಲ್ಲಿ ಬಂದು ನಿಮಗೆ ಗೊತ್ತಿರದೇ ಇರುವಂತಹ ವಿಳಾಸವನ್ನ ನಿಮ್ಗೆ ತೋರಿಸ್ತಾನವ. ಹೇಗೆ ಅವನು ಮಾರ್ಗದರ್ಶನ ಮಾಡಿದನು ಹಾಗೆ ಜ್ಯೋತಿಷ್ಯವು ಕೂಡ ನಿಮಗೆ ನಿಮ್ಮ ಜೀವನದಲ್ಲಿ ಮಾರ್ಗದರ್ಶನ ಮಾಡ್ತದೆ. ನೀವೇ ಮಾಡಬೇಕು, ನಿಮ್ಮ ಪ್ರಯತ್ನ, ನಿಮ್ಮ ಪರಿಶ್ರಮದಿಂದಲೇ ಸಾಧನೆ ಆಗ್ತದೆ. ಜ್ಯೋತಿಷ್ಯ ಶಾಸ್ತ್ರವನ್ನ ಒಂದು ಸಾಧಕದ ರೂಪದಲ್ಲಿ ಬಳಸಬೇಕು, ಆಕ್ಸೆಸ್ ಆರ್ ಅ ಟೂಲ್. ಆ ಟೂಲ್ ರೀತಿ ಬಳಸಿದಾಗ ನಮಗದು ಹಗರ ಆಗ್ತದೆ. ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಹೋಗ್ಬೇಕು, ಹೆಂಗ್ ಹೋಗ್ಬೇಕು ಅಂತ ಯಾರನ್ನಾರು ಕೇಳಿದ್ರೆ ಅವ್ರು ಹೇಳ್ತಾರೆ, ಹೋಗೋದ್ ನೀನ. ಆದ್ರೆ ಜ್ಯೋತಿಷ್ ಶಾಸ್ತ್ರ ನಿನಗೆಲ್ಲ ಸ್ಪಷ್ಟವಾದ ನಿನಗೊಂದು ಇದನ್ ಕೊಡ್ತದ. ಸರ್ ಇಷ್ಟೊತ್ತಿಗೆ ಬಸ್ ಬರ್ತದ, ಇಂತಲ್ಲ ಆಟೋ ಸ್ಟ್ಯಾಂಡ್ ಅದ, ಕಾರ್ನ್ಯಾಗ ಹೋದ್ರೆ ಹಿಂಗ ಆಗ್ತದ, ನಿಮ್ ಹತ್ರ ರೊಕ್ಕ ಇದ್ರೆ ಕಾರ್ಗೆ ಹೋಗ್ಬೋದು, ನೀವು ಬಹಳ ದೂರದಿಂದ ಬಂದಿದ್ರಿ, ಬಹಳ ಸಾಮಾನು ಒಂದ್ ಕೆಲಸ ಮಾಡ್ರಿ, ನೀವು ಕಾರ್ನ್ಯಾಗ ಹೋಗ್ರಿ, ಬಸ್ ಕಾಯ್ಬೇಡ್ರಿ, ಬಸ್ ಬಹಳ ರಶ್ ಇರ್ತದ, ನಿಮ್ ಕೆಲಸ ಆಗುದಿಲ್ಲ, ನಿಮ್ ಟೈಮ್ ವೇಸ್ಟ್ ಆಗ್ತದ. ಆಟೋದವ್ರು ಬೆಸ್ಟ್ ಇದ್ದಿದ್ರಾಗ ನಿಮ್ಗೆ ಎವರೇಜ್ ಚೀಪ್ ಅಂಡ್ ಬೆಸ್ಟ್ ಅಂದ್ರ ಹೇಗೆ 10 ದಾರಿಗಳು, ಕೇವಲ ನೀವು ಧಾರವಾಡಕ್ಕೆ ಹೋಗ್ಬೇಕಪ್ಪ ಅಂದಾಗ ಹೇಗೆ ಮಾರ್ಗಗಳವ, ಹಂಗ ಜ್ಯೋತಿಷ್ಯ ಈಗಿರೋ ನಿನ್ನ ಪರಿಸ್ಥಿತಿಗೆ ನೀನ್ ಮನೆ ತಗೋಬೇಡ, ನಿನಗೆ ಸ್ಯಾಲರಿ ಹೈಕ್ ಆಗಿರ್ಬೋದು, ಆದರೆ ಮುಂಬರುವ ಗ್ರಹಗತಿಗಳ ಪ್ರಕಾರ ನಿನಗೆ ಉದ್ಯೋಗದಲ್ಲಿ ಸಮಸ್ಯೆ ಅದ, ನೀ ಕಮಿಟ್ ಆದಿ ಅಂದ್ರೆ ತೊಂದರೆ ಆಗ್ತದ, ನಿನಗೆ ಗ್ರಹಲಾಭ ಯೋಗ ಬಂದಿಲ್ಲ, ಸ್ವಲ್ಪ ಸಮಯ ಕಾಯಿ, ಜಾತಕ ರೀತಿಯಾಗಿ ನಿನಗೆ ವಿವಾಹ ಯೋಗ ಬಂದಿಲ್ಲ, ವಿವಾಹ ಪ್ರತಿಬಂಧಕ ದೋಷಗಳವ. ಹೀಗೆ ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಸ್ಪಷ್ಟನೆಯನ್ನ ಕೊಡ್ತಾ ಹೋಗ್ತೇವೆ. ಹೀಗೆ ಜ್ಯೋತಿಷ್ಯ ಶಾಸ್ತ್ರ ನಮ್ಮೆಲ್ಲರಿಗೂ ದಾರಿದೀಪವೇ ವಿನಃ ಇನ್ನೂ ಜ್ಯೋತಿಷ್ಯದ ಬಗ್ಗೆ ಬಹಳ ಹೇಳ್ತಾ ಹೋದ್ರ, ಆಕಾಶದಲ್ಲಿರ್ತಕ್ಕಂತಹ ಗ್ರಹ ನಕ್ಷತ್ರಗಳು ಭೂಮಿಯ ಮೇಲೆ ವಾಸ ಮಾಡುವಂತ ನಮ್ಮವರ ಮೇಲೆ ಹೇಗೆ ಪರಿಣಾಮ ಮಾಡ್ತಾವ? ಮಾಡೋದಿಲ್ಲ. ಅದಕ್ಕೆಲ್ಲ ಸಾಕ್ಷಿ ಆಧಾರಗಳವ. ಕೇವಲಂ ಗ್ರಹ ನಕ್ಷತ್ರ ನ ಕರೋತಿ ಶುಭಾಶುಭಂ. ಗ್ರಹ ನಕ್ಷತ್ರಗಳನ್ನು ಒಳ್ಳೇದು ಮಾಡೋದಿಲ್ಲ. ಸರ್ವ ಮಾತ್ರ ಇದಂ ಕರ್ಮ, ನಮ್ಮ ಕರ್ಮಗಳು, ನಾವು ಪಡ್ಕೊಂಬಂದಂತ ಒಳ್ಳೇದು ಕೆಟ್ಟದ್ದು, ಪಾಪದ ಪುಣ್ಯದ ಬುತ್ತಿ ಗಂಟು, ಅದು ನಮ್ಮ ಮೇಲೆ ಪ್ರಭಾವ ಬೀಳ್ತದ, ಅದು ನಮ್ಮ ದಾರಿ ಜೀವನಕ್ಕೆ ಕಾರಣ ಆಗಿರ್ತದೆ. ಇವೆಲ್ಲವನ್ನು ನಾವು ಗ್ರಹಗತಿಗಳಿಂದ ಜ್ಯೋತಿಷ್ಯ ಶಾಸ್ತ್ರಜ್ಞರು ಕುಂಡಲಿಯಲ್ಲಿ ಪರಿಪರಿಯಾಗಿ ನೋಡಿ ಅವರ ಅಧ್ಯಯನ ಮತ್ತು ಅನುಭವದ ಆಧಾರದ ಮೇಲೆ ಜನರಿಗೆ ಮಾರ್ಗದರ್ಶನವನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಹೀಗೆ ಜ್ಯೋತಿಷ್ಯ ಸಹಾಯ ಮಾಡಿ ಮನುಷ್ಯನನ್ನು ಒಳ್ಳೇದು ಮಾಡ್ತದೆ ವಿನಃ ಇವತ್ತಿನ ಕಾಲಮಾನದಲ್ಲಿ 24 ತಾಸಿನಲ್ಲಿ ಪರಿಹಾರ, 2 ಗಂಟೆಯಲ್ಲಿ ಪರಿಹಾರ ಅಲ್ರಿ. ನಮ್ಮ ಸಮಸ್ಯೆನ ವರ್ಷಗಟ್ಲೆತ್ತದ, 24 ಗಂಟೆಲಿ ಹೆಂಗ್ ಪರಿಹಾರ ಆಗ್ತದೆ? ನಮ್ಮ ಸಮಸ್ಯೆ ನಮಗ್ ಗೊತ್ತದ. ಸಮಸ್ಯೆಗಳು ಮುಗಿಯಲಾರದು. ಇವತ್ತು ಇದು ಮುಗಿತಂದ್ರೆ ನಾಳೆ ಇನ್ನೊಂದು ಬರ್ತದೆ. ಹೀಗಾಗಿ ಇದು ಜೀವನ, ಇದು. ಹಿಂಗಾಗಿ ಹೆಜ್ಜೆ ಹೆಜ್ಜೆಗೆ ಕ್ಷಣಕ್ಕೆ ನಮ್ಮ ಢೋಂಗಿಗಳು ಸಿಗ್ತಾರ.
ನಮ್ಮ ಅವಶ್ಯಕತೆಗಳ, ನಮ್ಮ ಕೊರತೆಗಳ, ನಮ್ಮ ನ್ಯೂನ್ಯತೆ, ಅಸಹಾಯಕತೆಯ ದುರುಪಯೋಗವನ್ನು ಪಡಿಲಿಕ್ಕೆ ಪ್ರಯತ್ನ ಮಾಡ್ತಾರ. ಅಯ್ಯೋ ಕಷ್ಟದಾಗಿದ್ದಾನಂತ ಯಾರು ಸಹಾಯ ಮಾಡಂಗಿಲ್ಲ, ಇವ್ನ ಹೆಂಗ್ ದುರುಪಯೋಗ ತಗೊಳ್ಳಿ ಅಂತ ನೋಡ್ತಾರ. ನನ್ನೊಂದ್ ಪ್ಲಾಟ್ ಮಾರಾಟ ಆಗೋಲ್ತಪ್ಪ ಅಂತ ಯಾರಿಗಾರ ಹೇಳ್ರಿ, ನಿನ್ನೊಂದ್ ಪ್ಲಾಟ್ ಮಾರಾಟ ಆಗೋಲ್ತಾ ನೋಡೋಣ ಸರ್, ಇವ್ನ ಪ್ಲಾಟ್ ನಾನ ಮಾರಿಸಿ ಒಂದ್ ಕಮಿಷನ್ ಹೊಡೆದ್ರ ಅಂತಾರ. ಹಿಂಗ್ ವಿಚಾರ ಮಾಡ್ತಾರ ಹೊರತಾಗಿ ಅಯ್ಯೋ ಪಾಪ ದುಡ್ಡಿನ ಕಷ್ಟ ಎಷ್ಟಿದೆ ನೋಡೋಂಗೆ, ಇರುವಂತ ಒಂದೇ ಒಂದ್ ಪ್ಲಾಟ್ ಅದನ್ನು ಮಾರ್ತಾ ಇದ್ದಾನೆ ಅಂತ ಯಾರು ಅನ್ಕೊಳಂಗಿಲ್ಲ. ಇವನ್ ಪ್ಲಾಟ್ ಯಾರಿಗಾರ ಕಡಿಮೆ ರೇಟಿಗೆ ಮಾರಿಸಿ ನಾ ಜಾಸ್ತಿ ರೊಕ್ಕ ಹೊಡ್ಕೊಂಡ್ರ ಅಂತ ಅನ್ನೋರ ಇದ್ದಾರೆ. ಒಂದು ಉದಾಹರಣೆ ಹೇಳ್ತೀನಿ, ಎಲ್ಲರೂ ಹಂಗಂತಲ್ಲ, ಆದ್ರೆ ಎಲ್ಲರೂ ಅವಕಾಶವಾದಿಗಳಾಗಿದ್ದಾರ. ನಮ್ಮ ಕೊರತೆಯನ್ನ, ನ್ಯೂನ್ಯತೆಯನ್ನ ನಾವು ಹೇಳ್ಕೊಂಡಷ್ಟು ನಮಗ ಜನ ಕಷ್ಟವನ್ನೇ ಕೊಡ್ತಾರೆ ವಿನ ನಾವು ಯಾರು ಸಮಾಧಾನ ಕೊಡೋದಿಲ್ಲ, ಭುಜವನ್ನ ಕೊಡೋದಿಲ್ಲ. ಇದೇ ಕಲಿಯುಗದ ಮಹಿಮೆ. ಹಂಗಾಗಿ ಶಾಸ್ತ್ರಕ್ಕೆ ಬಹಳ ಅಧೀನರಾಗಿ ಅದರಲ್ಲಿ ಮುಳುಗಿ ಮೂಢನಂಬಿಕೆಯಿಂದ ಜೀವಿಸಬೇಡಿ. ಹಾಗೆಂದು ಜ್ಯೋತಿಷ್ಯ ಶಾಸ್ತ್ರವು ತಪ್ಪಾಗಿದೆ, ಅಶಾಸ್ತ್ರೀಯವಾಗಿದೆ ಎಂದು ಅಲ್ಲಗಳೆಯಬೇಡಿ. ಅದನ್ನ ಅವಶ್ಯಕತೆ ಬಿದ್ದಾಗ ಅದರ ಉಪಯೋಗವನ್ನ ಪಡೆಯಿರಿ, ಅದರ ಮಾರ್ಗದರ್ಶನವನ್ನ ಪಡೆಯಿರಿ. ಶಾಸ್ತ್ರವು ಬಹಳ ಅಗಾಧವಾಗಿದ್ದಿದೆ, ವಿಶಾಲವಾಗದ. ನೋಡ್ರಿ, ಒಂದು ವ್ಯಾಕರಣ ಶಾಸ್ತ್ರ, ಗ್ರಾಮರ್ ಎಲ್ಲರಿಗೂ ಬರ್ತದನ? ಬರಂಗಿಲ್ಲ. ಕಲಿತವರಿಗೆ, ಅರಿತವರಿಗೆ ಬರ್ತದ. ಆಮೇಲೆ ಕಲಿತವ ಗೊತ್ತಿಲ್ಲದವನ ಹತ್ರ ಅದೇನು ಹೇಳಿದ್ರೆ ಅರ್ಥ ಆಗ್ತದೇನ? ಅರ್ಥ ಆಗೋದಿಲ್ಲ. ಕಲಿತವನು ಹತ್ರ ಸಮಾಲೋಚನೆ ಮಾಡಿದಾಗ ಅದ್ರ ಬಗ್ಗೆ ಅರ್ಥ ಇರ್ತದೆ. ಶಾಸ್ತ್ರನು ಹಂಗೆ. ಶಾಸ್ತ್ರದ ಬಗ್ಗೆ ನಂಬಿಕೆ ಇರಲಿ, ಅಪನಂಬಿಕೆ ಬೇಡ. ಆದ್ರೆ ಶಾಸ್ತ್ರದ ಬಗ್ಗೆ ಬಹಳ ಮೂಢನಂಬಿಕೆಯೂ ಬೇಡ. ಜ್ಯೋತಿಷ್ಯದಿಂದ ಎಲ್ಲ ಆಗ್ತದ. ಸಣ್ಣ ಸಣ್ಣ ವಿಷಯಕ್ಕೂ ಕೇಳೋದು, ಸರ್ ನಾ ನಾಳೆ ಕೆಲ್ಸಕ್ಕೆ ಎಷ್ಟೊತ್ತಿಗೆ ಹೋಗ್ಲಿ, ನಾ ನಾಳೆ ಯಾವ ಡ್ರೆಸ್ ಹಾಕೊಳ್ಳಿ, ನಾ ಗಾಡಿ ಯಾವಾಗ ತಗೊಳ್ಳಿ, ನಾ ಮೊಬೈಲ್ ನಂಬರ್ ಯಾವಾಗ ತಗೊಳ್ಳಿ, ಹೀಗೆ ಸಣ್ಣ ಸಣ್ಣ ವಿಷಯಕ್ಕೂ ಎಲ್ಲದಕ್ಕೂ ಜ್ಯೋತಿಷ್ಯದ ಮೇಲೆ ಅವಲಂಬಿಸದೆ ಅವಶ್ಯಕತೆ, ಅನಿವಾರ್ಯತೆ ಬಿದ್ದಾಗ ಮಾತ್ರ ಈ ಶಾಸ್ತ್ರವನ್ನು ಅವಲಂಬಿಸಿ ನಂಬಿ ಅಂತ ಹೇಳುತ್ತಾ ನನ್ನ ವಾಕ್ಯಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಈ ವಿಷಯ ಇಲ್ಲಿಗೆ ಮುಗಿಯೋದಿಲ್ಲ, ಆದ್ರೆ ಸಮಯ ಇಲ್ಲ. ನಾ ಬಹಳ ಮಾತಾಡಿದ್ರೆ ನೀವು ನೋಡೋದಿಲ್ಲ. ಹಂಗಾಗಿ ನಾನು ಈ ವಾಕ್ಯಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಎಲ್ಲರನ್ನ ಪ್ರೇಕ್ಷಕರಿಗೆ ಶುಭವಾಗಲಿ. ನಮಸ್ಕಾರ, ಧನ್ಯವಾದಗಳು.